3 ಗಂಟೆ ಮೇಲೆಲ್ಲ ಜನಪ್ರವಾಹ ಶುರುವಾಗುತ್ತೆ. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಇಂದಿರಾನಗರದಲ್ಲಿ ಸಂಭ್ರಮಾಚರಣೆಗೆ ಈಗ ಸಿದ್ಧತೆಗಳೆಲ್ಲವೂ ಕೂಡ ಜೋರಾಗಿದೆ, ಇನ್ಕ್ಲೂಡಿಂಗ್ ಕೋರಮಂಗಲ. ಭದ್ರತೆಗೆ 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಈ ಪ್ರದೇಶದಲ್ಲಿ ಹೆಜ್ಜೆ ಹೆಜ್ಜೆಗೂ CCTV ಕಣ್ಗಾವಲನ್ನು ಹಾಕಲಾಗಿದೆ. ಹೊಸ ವರ್ಷ ಸಂಭ್ರಮಾಚರಣೆ ಹೇಗಿರುತ್ತೆ ನೋಡಿ. ಎಲ್ಲರೂ ಇಡೀ ಬೆಂಗಳೂರಿನ ಜನ MG ರೋಡ್ಗೆ ಬರೋಕ್ಕಾಗಲ್ಲ, ಬಂದರೆ ಅಲ್ಲಿ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ನಿಮಗೆ ಕೋರಮಂಗಲ ಆಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ನಿಯರ್ ಬೈ ಏರಿಯಾಗಳು ಯಾವುದಿದೆ ಅಲ್ಲಲ್ಲೇ ಸೆಲೆಬ್ರೇಷನ್ಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಾದಂತಹ ಭದ್ರತೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಡಾಗ್ ಸ್ಕ್ವಾಡಿಂದ ಹಿಡಿದು ಎಷ್ಟು ಅಂತಂದರೆ 24x7 ಎಚ್ಚರವಾಗಿರಬೇಕು ಪೊಲೀಸರು. ಯಾವ ರೀತಿಯಲ್ಲೂ ಎಲ್ಲೂ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ಸಭೆಗಳ ಮೇಲೆ ಸಭೆ ಆಯಿತು. ಹೋಮ್ ಮಿನಿಸ್ಟರೇ ಒಂದು ಸಭೆಯನ್ನು ಮಾಡಿದ್ರು, ಭದ್ರತೆ ಯಾವ ರೀತಿ ತಗೊಂಡಿದ್ದಾರೆ ಅಂತ. ಜೊತೆಗೆ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದ್ದಾರೆ, ಮಾರ್ಗಸೂಚಿಯನ್ನು. ಯಾವ ಥರ ಇರಬೇಕು, ಪಬ್ಲಿಕ್ಸ್ ಯಾವ ರೀತಿ ಇರಬೇಕು, ಅಕಸ್ಮಾತ್ ಏನಾದರೂ ಪುಂಡಾಟಿಕೆಯನ್ನು ಮಾಡೋಕ್ಕೆ ಹೋದರೆ ಅಂಥವ್ರ ವಿರುದ್ಧ ಏನು ಕ್ರಮ, ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಗಳೂರು ಸರ್ವಸನ್ನದ್ಧವಾಗಿ ಕಾಯ್ತಾ ಇದೆ. ತಮ್ಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಭಾಳಷ್ಟು ಜನ ಹೊರಗಿನಿಂದ ಬರುತ್ತೆ. ನಮಗೆ ನಮ್ಮವರು ಇಲ್ಲಿ ಕನ್ನಡಿಗರು ಅಂತ ಹೇಳಿ ಅವ್ರು ಯಾರು ಇದು ಅದು ಕಡಿಮೆ ಸಂಖ್ಯೆ, ಬಟ್ ಹೆಚ್ಚು ಹೊರಗಡೆಯಿಂದ ಬರ್ತಾರೆ. ಅದು ಸ್ವಾಭಾವಿಕವಾಗಿ ಅವರೆಲ್ಲ ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡಿ ನ್ಯೂ ಇಯರ್ನ ಒಬ್ರಿಗೊಬ್ಬರಿಗೆ ವಿಶ್ ಮಾಡಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆ್ಯಕ್ಟಿವಿಟಿ ಹಾಗೆ ಮಾಡೋದು. 12 ಗಂಟೆ ಆಯಿತು ಅಂದ ತಕ್ಷಣ ಎಲ್ಲರೂ ಹೋಗಿ ಒಬ್ರಿಗೊಬ್ಬರಿಗೆ ಇದು ವಿಶ್ ಮಾಡೋದು. ಆ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಜನ ಸೇರಿದಾಗ ತಳ್ಳಾಡೋದು ಅದು ಇದು ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚು ಸೀರಿಯಸ್ ಆಗಿ ತೊಗೊಳ್ತೀವಿ. 150-160 ಕಡೆ ಚೆಕ್ ಮಾಡೋದಕ್ಕೆ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿ ಸರ್ಟನ್ ಲೆವೆಲ್ವರೆಗೂ ಅಲೋ ಮಾಡ್ತಾರಲ್ವ, ಅದು ಬಿಯಾಂಡ್ ದಟ್ ಹೋದಾಗ ಸ್ವಲ್ಪ ಕಷ್ಟ. ಅವರು ಡ್ರೈವ್ ಮಾಡೋದಕ್ಕೆ ಕಷ್ಟ, ರಿಫ್ಲೆಕ್ಸಸ್ ಇರೋದಿಲ್ಲ, ಈ ಥರದ್ದೆಲ್ಲ. ಅವಾಗೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ, ಅವಾಗ ಅನ್ನೆಸರಿಲಿ ಅವರು ಸಾಯ್ತಾರೆ, ಬೇರೆಯವ್ರನ್ನೂ ಸಾಯಿಸ್ತಾರೆ. ಆ ಥರದ್ದೆಲ್ಲ ಸ್ವಲ್ಪ 1-2 ದಿವಸ ಕಂಟ್ರೋಲ್ ಮಾಡಿದರೆ ಪ್ರಾಣಗಳು ಉಳಿಯುತ್ತೆ, ಫ್ಯಾಮಿಲಿಗಳು ಉಳಿಯುತ್ತವೆ. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕಾಗ್ತದೆ. ಆಮೇಲೆ ಹೆಚ್ಚು ಜನ ಸೇರಿದಾಗ ಸ್ವಾಭಾವಿಕವಾಗಿ ಬೇರೆ ಬೇರೆ ಆ್ಯಂಗಲಲ್ಲೂ ನೋಡಬೇಕಲ್ಲ. ನಮಗೆ ಟೆರರಿಸ್ಟ್ ಆ್ಯಂಗಲಲ್ಲಿ ನೋಡಬೇಕು ಅಥವಾ ಬೇರೆ ಬೇರೆ ಆ್ಯಂಗಲಲ್ಲೆಲ್ಲ ನೋಡಬೇಕು. ಅದೆಲ್ಲ ಅನುಭವದ ಮೇಲೆ ಬೆಂಗಳೂರು ಪೊಲೀಸ್ನವರು ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಹೌದು, ಅದಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಬಾಡಿ ವರ್ನ್ ಕ್ಯಾಮ್ರಾಗಳು ಹಾಕ್ಕೊಳ್ಳೇಬೇಕು ಅಂತ ಹೇಳಿದ್ದೇವೆ. ಬಾಡಿ ವರ್ನ್ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಆಮೇಲೆ ಇಟ್ ವಿಲ್ ಡೈರೆಕ್ಟ್ಲಿ ಕನೆಕ್ಟ್ ಟು ಕಮಾಂಡ್ ಸೆಂಟರ್. ಅಲ್ಲಿಂದ ನೋಡ್ತಾರೆ, ಅವಾಗ ಎಕ್ಸ್ಟ್ರಾ ಫೋರ್ಸು ಬೇಕಾದರೆ ಕಳಿಸ್ಕೊಡ್ತಾರೆ. ಇದೆಲ್ಲ ಸೈಂಟಿಫಿಕ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಅಲ್ಲ, ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಬೇಕು. ಮುಚ್ಚಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಇಲ್ಲ, ಟೈಮಿಂಗ್ಸ್ ವಿಚಾರದಲ್ಲಿ ಪೊಲೀಸರು ತುಂಬ ಸ್ಟ್ರಿಕ್ಟ್ ಆಗಿರಬೇಕು. 1 ಗಂಟೆಗೆ ಡಿಸ್ಪರ್ಸ್ ಆಗಬೇಕು ಅಂದರೆ ಆಗಿಬಿಡ್ಬೇಕು ಎಲ್ಲರೂ ಕೂಡ. ನಿಮಗೆ 1 ಗಂಟೆಗೆ ಡಿಸ್ಪರ್ಸ್ಗೆ ಅವಕಾಶ ಕೊಟ್ಟರೆ ಕಂಪ್ಲೀಟ್ ಕ್ಲಿಯರ್ ಆಗೋದಕ್ಕೆ 2-3 ಅವರ್ಸ್ ಆಗುತ್ತೆ. ಹಾಗಾಗಿ ಟೈಮಿಂಗ್ಸ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಇದರೆಲ್ಲದರ ನಡುವೆ ಹೊಸ ವರ್ಷಕ್ಕೆ ನಗರದ ಕೆಲ ರಸ್ತೆಗಳ ಸಂಚಾರವನ್ನು ಬಂದ್ ಮಾಡಲಾಗ್ತಾ ಇದೆ. ಅದು ಭದ್ರತಾ ದೃಷ್ಟಿಯಿಂದ ಒಳಭಾಗದ ಕೆಲ ರಸ್ತೆಗಳನ್ನು ಬಂದ್ ಮಾಡಿಕೊಂಡಿದ್ದಾರೆ. ಪಾರ್ಕಿಂಗ್ ಕೂಡ ನಿಷೇಧ ಮಾಡಿದ್ದಾರೆ ಪೊಲೀಸರು ಆ ರೋಡ್ಗಳಲ್ಲಿ. ಯಾವ ರೋಡ್ಸ್ ಹಾಗಾದರೆ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇಲ್ಲೆಲ್ಲ ನಿಮಗೆ ಇಲ್ಲ, ಪ್ರಯಾಣ ಇಲ್ಲ. ಹಾಗೆಯೇ ರೆಸಿಡೆನ್ಸಿ ರಸ್ತೆ, ಸೆಂಟ್ ಮಾರ್ಕ್ಸ್ ರಸ್ತೆ, ಮ್ಯೂಸಿಯಂ ರೋಡ್, ಇಲ್ಲೆಲ್ಲ ಕ್ರಮ. ಪಾರ್ಕಿಂಗ್ ಕೂಡ ಇಲ್ಲ, ಪಾರ್ಕಿಂಗ್ ಮಾಡೋ ಹಾಗೇ ಇಲ್ಲ ಅಲ್ಲೆಲ್ಲುವೆ. ಯಾಕೆ ಅಂದರೆ ಕ್ರೌಡ್ ಮೂವ್ಮೆಂಟ್ ಇರ್ತಕ್ಕಂಥ ಜಾಗ. ಅಲ್ಲಿ ನಿಮಗೆ ವೆಹಿಕಲ್ಗಳ ಮೂವ್ಮೆಂಟ್ಗೆ ಅವಕಾಶ ಕೊಟ್ಬಿಟ್ರೆ ಅದು ಟ್ರಾಫಿಕ್ ಜಾಮು ಆಗಿಬಿಡುತ್ತೆ, ಎಲ್ಲ ಆಗುತ್ತೆ. ಜನ ರೋಡಲ್ಲಿ ಮಧ್ಯದಲ್ಲಿ ಓಡಾಡ್ತಾ ಇರ್ತಾರೆ. ಹಾಗಾಗಿ ವೆಹಿಕಲ್ ಪಾರ್ಕಿಂಗೂ ಇಲ್ಲ, ಮೂವ್ಮೆಂಟೂ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಈಗ ರೋಡ್ಗಳನ್ನು ಬ್ಲಾಕ್ ಮಾಡ್ತಕ್ಕಂಥದ್ದು ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? ಆ ರೋಡ್ನಲ್ಲಿ ಯಾವ ವೆಹಿಕಲ್ಗೂ ಮೂವ್ಮೆಂಟ್ಗೆ ಅವಕಾಶ ಇಲ್ವಾ, ಪಾರ್ಕಿಂಗ್ಗೆ ಅವಕಾಶ ಇಲ್ವಾ? ಆ ವಿಚಾರವಾಗಿ ಏನು ಮಾಹಿತಿ ಇದೆ? ಎಸ್ ಅರವಿಂದ್, ಪ್ರಮುಖವಾಗಿ ಅತಿ ಹೆಚ್ಚು ಜನದಟ್ಟಣೆ ಇರ್ತಕ್ಕಂಥ ರೋಡ್ಗಳನ್ನ ಬ್ಲಾಕ್ ಮಾಡಲಾಗುತ್ತೆ. ಪ್ರಮುಖವಾಗಿ MG ರೋಡ್ ಇರ್ಬೋದು, ಬ್ರಿಗೇಡ್ ರೋಡ್ ಇರ್ಬೋದು, ಚರ್ಚ್ ಸ್ಟ್ರೀಟ್ಗಳು ಇರ್ಬೋದು, ಒಳಭಾಗದಲ್ಲಿರ್ತಕ್ಕಂಥ ರೋಡ್ಗಳನ್ನ ಕೂಡ ಬ್ಲಾಕ್ ಮಾಡಲಾಗುತ್ತೆ. ಜೊತೆಗೆ ಬೆಂಗಳೂರಿನ 50ಕ್ಕೂ ಹೆಚ್ಚು ಒಂದು ಫ್ಲೈಓವರ್ಗಳನ್ನು ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಬಂದ್ ಮಾಡಲಾಗುತ್ತೆ. ನಾನಿವತ್ತು ಇಂದಿರಾನಗರದ ಬಳಿ ಇದ್ದೇನೆ. ಇಂದಿರಾನಗರದಲ್ಲಿಯೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ
ಪ್ರಮುಖವಾಗಿ ಈ ಒಂದು ಅಂದರೆ ಹೆಚ್ಚಾಗಿ ದಟ್ಟಣೆ ಇರ್ತಕ್ಕಂತಹ ಒಂದು ಜನರನ್ನು ಕಂಟ್ರೋಲನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ವೆಹಿಕಲ್ಸ್ಗಳು ಕೂಡ ಬರ್ತವೆ. ಇವರನ್ನು ಕಂಟ್ರೋಲನ್ನು ಮಾಡುವಂತಹ ನಿಟ್ಟಿನಲ್ಲಿ ಮೈಕ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಒಂದು ಮೈಕ್ಗಳ ಅನೌನ್ಸ್ಮೆಂಟ್ಗಳ ಮೂಲಕ ಕೂಡ ಇಲ್ಲಿ ನಿಲ್ಲಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಅಂದರೆ ವೆಹಿಕಲನ್ನು ಎಲ್ಲಿ ಪಾರ್ಕ್ ಮಾಡಬೇಕು, ಜೊತೆಗೆ ಹೇಗೆ ಹೋಗಬೇಕು, ಹೇಗೆ ಬರಬೇಕು, ಜೊತೆಗೆ ಯಾವ ರೋಡನ್ನು ಕೂಡ ಬ್ಲಾಕ್ ಮಾಡುತ್ತೆ ಎನ್ನುವಂಥ ಹಲವು ವಿಚಾರಗಳ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ. ಜೊತೆಗೆ ಮಾಮೂಲಿಯಾಗಿ CCTVಗಳ ವ್ಯವಸ್ಥೆ ಇರ್ಬೋದು, ವಾಚ್ ಟವರ್ಗಳ ವ್ಯವಸ್ಥೆ ಇರ್ಬೋದು, ಇಡೀ ಒಂದು ಇಂದಿರಾನಗರ ರೋಡ್ನಲ್ಲಿಯೂ ಕೂಡ ಬೆಳಕಿನ ಅಲಂಕಾರಗಳನ್ನ ಕೂಡ ಮಾಡಲಾಗಿದೆ. ಕೋರಮಂಗಲದಲ್ಲಿ ಇರುವಂತೆಯೂ ಕೂಡ ಇಲ್ಲಿಯೂ ಕೂಡ ಸಾಕಷ್ಟು ಒಂದು ಪಬ್ಗಳಿದ್ದು ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಅರುಣ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಬಿ ಕೇರ್ಫುಲ್. ನೀವು ನಿಮ್ಮ ಸ್ವಂತ ವೆಹಿಕಲ್ಗಳಲ್ಲಿ ಹೋಗೋದಕ್ಕಿಂತ ಕ್ಯಾಬು ಆಟೋ ಬುಕ್ ಮಾಡ್ಕೊಂಡು ಹೋಗೋದೇ ಒಳ್ಳೆಯದು. ಯಾಕೆಂದರೆ ನಿಮ್ಗೆ ಅಲ್ಲೆಲ್ಲೂ ಸರೌಂಡಿಂಗಲ್ಲಿ ಪಾರ್ಕಿಂಗ್ ಸಿಗಲ್ಲ. ಪಾರ್ಕಿಂಗ್ ಎಲ್ಲ ಕಡೆ ಬಂದ್ ಮಾಡಿದ್ದಾರೆ. ಕಬ್ಬನ್ ಪಾರ್ಕಲ್ಲೂ ಪಾರ್ಕಿಂಗಿಗೆ ಅವಕಾಶ ಇಲ್ಲ. ಹಾಗಾಗಿ ಹೋದಂತಹ ಸಂದರ್ಭದಲ್ಲಿ ವೆಹಿಕಲ್ ಎಲ್ಲಿ ಬಿಡ್ತೀರಾ? ಸೊ ಅದ್ರ ಬಗ್ಗೆ ಸ್ವಲ್ಪ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ನೀವೆಲ್ಲರೂ.